ಮೋರ್ ಡೀಟೇಲ್ಸ್ ನನ್ನ ಕರೆಗೆ ಅಜಯ್ ನೀಡ್ತಾರೆ. ಅಜಯ್, ಇಲ್ಲ ಇದು ಲಿಮಿಟ್ ಕ್ರಾಸ್ ಆಗ್ತಾ ಇದೆ. ಅವ್ರು ಯಾರೋ ಕನ್ನಡ ನಂದು ಯಾವುದಕ್ಕೋ ಸಮ ಅಂತ ಮಾತಾಡ್ತಾನೆ, ಇವರೆಲ್ಲ ಒಂದು ಟೀಮ್ ಕಟ್ಕೊಂಡು ಹೋಗಿ ಸಾರಿ ಕೇಳಿಸಿದ ತಕ್ಷಣ ಎಲ್ಲವೂ ಸರಿಯಾಗುತ್ತಾ? ನನಗೆ ಒಂದು ಹೇಳಿ, ಇದೇ ರೀತಿಯ ದರ್ಪ ತಮಿಳ್ನಾಡಿನಲ್ಲಿ ಯಾಕಾಗಲ್ಲ, ಅಥವಾ ಬೇರೆ ರಾಜ್ಯಗಳಲ್ಲ ಯಾಕಾಗಲ್ಲ, ಕರ್ನಾಟಕದಲ್ಲೇ ಯಾಕಾಗುತ್ತೆ? ಗಣಿತ ವಿದ್ಯಾ ಅಂದ್ರೆ ಈ ತಮಿಳ್ನಾಡಿಗೆ ಹೋಗಿ ನಮ್ಮ ಕನ್ನಡಿಗರು ಈ ರೀತಿಯಾದಂತ ಪದಗಳನ್ನೇನಾರು ಬಳಸಿದ್ರೆ ಅದು ಬೇರೆ ರೀತಿಯೇ ಆಗ್ಬಿಡುತ್ತೆ. ಬಟ್ ಇಲ್ಲಿ ಕನ್ನಡಿಗರು ಸಾಕಷ್ಟು ಒಂದು ನಮ್ಮವರು ಅಂತೇಳಿ ಸಾಕಷ್ಟು ಜೊತೆಲೆ ಹೊಂದ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತು ಕೂಡ ನಾವು ಮಾಡ್ಕೊಂಡೇ ಬಂದಿದೀವಿ. ಹೀಗಾಗಿ ಕೆಲವೊಂದಷ್ಟು ಈ ಹೊರ ರಾಜ್ಯಗಳಿಂದ ಈ ಉತ್ತರ ಭಾಗದಲ್ಲಿರುವಂತ ಜನರು, ಈ ರಾಜಸ್ಥಾನ ಆಗಿರ್ಬೋದು, ಈ ಬಿಹಾರಿ ಗ್ಯಾಂಗ್ಗಳು ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಷ್ಟು ಜನಗಳು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಕೆಲವೊಂದಷ್ಟು ಬಿಸ್ನೆಸ್ ಗಳನ್ನ ಮಾಡ್ತಾರೆ, ಅನ್ನವನ್ನ ಒಂದು ಹುಟ್ಟಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಇಲ್ಲಿ ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನ ಪಡ್ಕೊಂಡ್ರು ಕೂಡ ಇಲ್ಲಿ ಈ ನಮಗೆ ಇರುವಂತ ಕನ್ನಡದ ಭಾಷೆ ಬಗ್ಗೆ ಅಭಿಮಾನ, ಗೌರವ ಯಾವುದು ಕೂಡ ಇರೋದಿಲ್ಲ. ಅವ್ರಿಗೆ ಕೇವಲ ಇಲ್ಲಿ ಒಂದು ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಬೇಕು, ಬಿಸ್ನೆಸ್ ಮಾಡೋದಕ್ಕೆ ಯಾವ್ದಾದ್ರು ಬಿಸ್ನೆಸ್ ನನ್ನ ಮಾಡ್ಬೇಕು ಅಷ್ಟೇ ಬಿಟ್ರೆ ಅವರ ಒಂದು ಭಾಷೆಯ ಮೇಲೆ ಅವ್ರಿಗಿರುವಂತಹ ಗೌರವ ಇಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಮಾತಾಡುವಂತ ಕನ್ನಡಿಗರ ಮೇಲೆ ಸ್ವಲ್ಪನೂ ಕೂಡ ಇರೋದಿಲ್ಲ. ಹೀಗಾಗಿ ಅವರ ಒಂದು ಹಿಂದಿ ವಲಗಳ ಒಂದು ಏನಾಗ್ತದೆ ಅಂದ್ರೆ ಇಲ್ಲಿ ಬದುಕುವಂತ ಸಂದರ್ಭದಲ್ಲಿ ಹೊಂದಾಣಿಕೆಯಾಗಿ ಕನ್ನಡಿಗರ ಜೊತೆಗೆ, ಯಾಕಂದ್ರೆ ಅವರೇ ಬಿಸ್ನೆಸ್ ಮಾಡೋದು ಇಲ್ಲಿ, ಅಂತವ್ರ ಜೊತೆ ಈ ರೀತಿಯಾಗಿ ದುರಂಕಾರವಾಗಿ ದೌಲತ್ತಾಗಿ ಕನ್ನಡಿಗರ ಬಗ್ಗೆ, ಜೊತೆಗೆ ಕನ್ನಡದ ಭಾಷೆಯ ಬಗ್ಗೆ ಯಾವುದೇ ರೀತಿಯಾದಂತ ಪ್ರೀತಿ ಗೌರವ ಇಲ್ಲದೆ ಈ ರೀತಿಯಾಗಿ ಒಂದು ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು, ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಹಿಂದಿಯ ಭಾಷೆಯಲ್ಲೇ ಮಾತನಾಡಿಸೋದು, ಅವ್ರು ಹಿಂದಿ ಬರಲ್ಲ ಅಂತ ಗೊತ್ತಿದ್ರು ಇವ್ರಿಗೆ ಕನ್ನಡ ಬಂದ್ರು ಕೂಡ ಯಾವುದೇ ರೀತಿಯಾದಂತ ಕನ್ನಡ ಭಾಷೆಯನ್ನ ವ್ಯವಹಾರಿಕವಾಗಿ ಅಥವಾ ಮತ್ತೆ ಸಂಪರ್ಕಕ್ಕೆ ಬರ್ತೀನಿ. ಒಂದ್ ಸೆಕೆಂಡ್. ದೂರುದಾರರು ಕುಮಾರ್ ಅಂತ ನಮ್ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕುಮಾರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ಘಟನೆ ನಿಮ್ ಗಮನಕ್ಕೆ ಹೇಗ್ ಬಂತು? ಈಗ ಎಲ್ಲಿ ತನಕ ಈ ಪ್ರೊಸೆಸ್ ಆಗಿದೆ? ಸ್ಟೇಷನ್ ಅಲ್ಲಿ ಏನಾಗಿದೆ? ನನ್ಗೆ ಇವತ್ತು ಬೆಳಿಗ್ಗೆ ನಮ್ ಗಮನಕ್ಕೆ ಬಂತು. ಬೆಳಿಗ್ಗೆ ಗಮನಕ್ಕೆ ಬಂತು. ನಾವು ದಿಢೀರ್ ಅಂತ ನಾವು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವನ ಅಂಗಡಿಗೆ ಮುತ್ತಿಗೆ ಹಾಕಿದ್ವಿ. ಆತ ಅಂಗಡಿಗೆ ಮುತ್ತಿಗೆ ಹಾಕಿದಾಗ ಆತ ನಾವಿನ್ನೇನು ಹೋಗೋಷ್ಟೊತ್ತಿಗೆ ಏನೋ ಹೊರಟ್ಬಿಟ್ಟಿದ್ದ ಅವನು. ಹಲೋ, ಮಾತಾಡಿ. ಆತ ಅವನು ಇರ್ಲಿಲ್ಲ, ಹೊಡೋದ ಅವನು. ಆದ್ರೂ ಕೂಡ ನಾವು ಬಿಡ್ಲಿಲ್ಲ. ನಾವು ಎಲ್ಲ ಅವನ ಅಂಗಡಿ ಮುಂದೆ ನಿಂತ್ಕೊಂಡು ಅವನು ಬರೋ ಗಂಟ ಅವನು ಬಂದು ಕನ್ನಡಿಗರ ಮುಂದೆ ನಿಂತು ಮಂಡಿ ಊರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವಲ್ಲೇ ಅವನ ಅಂಗಡಿನ ಬಂದ್ ಮಾಡಿದ್ವಿ. ಆತ ಬರ್ಲಿಲ್ಲ. ಯಾವಾಗ ಇವರು ಪೊಲೀಸವರು ಬಂದು ಇಲ್ಲ ಈ ತರ ಎಲ್ಲ ಹಿಂಗೆ ಟ್ರಾಫಿಕ್ ಎಲ್ಲ ಜಾಮ್ ಆಗ್ತಿದೆ, ಇಲ್ಲ ಸರ್ ಇದು ಅನ್ಯಾಯ ಆಗಿದೆ, ಇದು ನಮ್ಗೆಲ್ಲ ಅನ್ಯಾಯ ಆಗಿದೆ, ಇಡೀ ಕನ್ನಡಿಗರಿಗೆ ಅವ್ನು ಆಡಿರೋ ಯಾವ ರೀತಿ ಪದ ಬಳಕೆ ಮಾಡ್ದ ರಾಜಸ್ಥಾನಿ? ಇದೊಂದು ನೋಡಿ, ಇದು ಸಂಚಿದ್ ಇವತ್ತಿಂದ ಅಲ್ಲ, ನೆನ್ನೆ ಮೊನ್ನೆದಲ್ಲ. ಇವ್ರದ್ದು ಯಾರೋ ಉತ್ತರ ಭಾರತದವ್ರದ್ದು. ದಿನನಿತ್ಯ ನಾವು ಉತ್ತರ ಭಾರತದ ವಿರುದ್ಧ ಹೋರಾಡ್ತಾನೆ ಇದ್ದೀವಿ. ಬರೀ ಇದು ಭಾಷೆ ಸಮಸ್ಯೆ ಅಲ್ಲ. ನೀವು ನೋಡಿರ್ಬೋದು, ಮೊನ್ನೆ ಆಟೋ ಡ್ರೈವರ್ಗೆ ಹೊಡೆಯೋದು, ಇನ್ನೊಬ್ಬರಿಗೆ ಚಾಕು ಹಾಕುವಂಥದ್ದು, ಹೀಗೆ ದಿನನಿತ್ಯ ಇವರು ನಮ್ಮ ಅನ್ನ, ನಮ್ಮ ನೀರು, ನಮ್ಮ ನೆಲ, ನಮ್ಮ ಜಲ ಇಲ್ಲೇ ತಿಂದು ಎಲ್ಲ ಮಾಡಿ ಕನ್ನಡ ಬೇಡ ಇವ್ರಿಗೆ, ಕನ್ನಡಿಗರು ಬೇಡ ಇವ್ರಿಗೆ, ಇನ್ನೆಲ್ಲ ಬೇಕು ಸವಲತ್ತು. ಇವತ್ತಿನ ಇನ್ಸಿಡೆಂಟ್ ಏನಾಯ್ತು? ಏನ್ ಮಾತಾಡಿದ್ರು? ಯಾಕೆ ಹಿಂಗ್ ಗಲಾಟೆ ಆಯ್ತು? ಆತ ನೋಡಿ, ನಾವು ನಮ್ಮ ಕನ್ನಡಿಗರು ವ್ಯವಹಾರ ಮಾಡಕ್ ಹೋದಾಗ ನಿನ್ನೆ ಆತ ದುರಂಕಾರವಾಗಿ ಮಾತಾಡ್ತಾನೆ. ಅವ್ನು ನಮ್ಮ ಗ್ರಾಹಕ ಕನ್ನಡದಲ್ಲಿ ಮಾತಾಡಪ್ಪ ಅದುನೇ ಅಂದಾಗ ನಾನು ಮಾತಾಡಲ್ಲ ಅಂತಾನೆ. ಮತ್ತೊಮ್ಮೆ ಕನ್ನಡದಲ್ಲಿ ಮಾತಾಡು ಅಂದ್ರೆ ಕನ್ನಡ ಲೌಡ ಅಂತೆಲ್ಲ ಮಾತಾಡ್ತಾನೆ. ಹೋಗು, ನಾನು ಮಾತಾಡಲ್ಲ ಕನ್ನಡ. ನಿಮ್ಮ ಪದ ಅರ್ಥ ಆಯ್ತು, ಏನ್ ಮಾತಾಡಿದ್ರು, ಯಾಕೆ ಇದು ರೊಚ್ಚಿಗೆಳೋ ಕಾರಣ ಆಯ್ತು ಅಂತ. ಆತ ಇಷ್ಟೆಲ್ಲ ಪದಗಳನ್ನ ನಿಂದಿಸಿದ ಮೇಲೆ ನೀವುಗಳು ಇಡೀ ಒಂದು ಟೀಮ್ ಕರ್ಕೊಂಡೋಗಿ ಅಂಗಡಿ ಬಾಗ್ಲು ಹಾಕಿಸ್ತೀವಿ, ನೀನ್ ಬರ್ಲಿಲ್ಲ ಅಂದ್ರೆ, ಕ್ಷಮೆ ಕೇಳಿಲ್ಲ ಅಂದ್ರೆ ಅಂತ ಹೇಳಿ ಕ್ಷಮೆ ಕೇಳಿಸಿದ ತಕ್ಷಣ ಎಲ್ಲವೂ ಸರಿಯಾಗುತ್ತಾ? ಅಂತ ದೊಡ್ಡ ಪದ ಮಾತಾಡಿ ಅವನೊಂದು ಸಲ ನಾನು ಸಾರಿ ಅಂತ ಕೇಳಿದ ತಕ್ಷಣ ಎಲ್ಲವೂ ಸರಿ ಆಗ್ಬಿಡುತ್ತಾ? ಇಲ್ಲ ಮೇಡಮ್. ಅದಕ್ಕೆ ಅವನ ವಿರುದ್ಧ ಕಾನೂನು ಕ್ರಮ ಆಗ್ಬೇಕು ಅಂತ ಹೇಳಿ ಕೂಡ್ಲೆ ನಾವು ಸಿಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ವಿರುದ್ಧ ಮೊಕದ್ದಮೆ ಹಾಕಿ ಅವನ ವಿರುದ್ಧ FIR ಮಾಡ್ತಿದೀವಿ. ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ. ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿರೋ ತಮಿಳ್ನಾಡಿನಲ್ಲಿ ಇಂಥ ಗಲಾಟೆ, ಗಾಂಚಾಲಿ, ದೌಲತ್ತು ಭಾಷೆಗಳ ಬಗ್ಗೆ ಯಾಕಾಗಲ್ಲ? ಕರ್ನಾಟಕದಲ್ಲೇ ಪದೇ ಯಾಕಾಗುತ್ತೆ? ಅದ್ರಲ್ಲೂ ಇಷ್ಟೊಂದು ದೊಡ್ಡ ಸಂಘಟನೆಗಳು ಜೊತೆಲಿರುವಾಗ ಯಾಕೆ ಬಗ್ಗೆ ಭಯ ಇಲ್ಲ ಅಂತನಾ? ಇದರಿಂದ ನೋಡಿ ಮೇಡಮ್, ಯಾಕಂದ್ರೆ ನೀವು ಇದು ಒಂಥರ ವ್ಯವಸ್ಥಿತವಾಗಿದೆ ಮೇಡಮ್. ಹಿಂದಿ ಭಾಷೆನ ಏರೋದು ಇದು ಒಂದು ಹಿಂದೆ ಬಾಗಿಲಿಂದ ಏರೋ ಅಂತ ಕೆಲಸಗಳು ನಡೀತಾ ಇದೆ ಇವೆಲ್ಲ.
ಅದೇ ಯಾಕೆ ಇದೊಂದು ಪಕ್ಕ ತಮಿಳ್ನಾಡಿನಲ್ಲಿ ಆಗ್ದಲ್ಲ ಇರೋದು ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಮ ರಾಜಕೀಯದ ಮುಖಂಡರುಗಳು ಏನಿದ್ದಾರೆ, ಏನು MP ಗಳಿರ್ಬೋದು, MLA ಗಳಿರ್ಬೋದು, ತಮ್ಮ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ನಮ್ಮ ನಾಡಿನ ಅಸ್ಮಿತೆಯನ್ನ ಬಲಿ ಕೊಡ್ತಾ ಇದ್ದಾರೆ. ಯಾರು ಎದೆ ತಟ್ಟಿ ಈ ತರದೊಂದು ವಲಸೆ ನಿಯಂತ್ರಣ ಹಾಕ್ತಾರಲ್ಲ, ಯಾಕೆ ಇವರು ಕನ್ನಡ ಕಡ್ಡಾಯವಾಗಿ ಇವರು ಮಾತಾಡ್ಲೇಬೇಕು ಅಂತ ಇವ್ರು ಯಾರು ಹೇಳೋದೇ ಇಲ್ಲ. ಇಂಡಿಯಾ ಬಾಗ್ಲಿಂದ ಅಲ್ಲೆಲ್ಲೋ ಕುತ್ಕೊಂಡು ಕೇಂದ್ರದವರು ಹಿಂದಿ ದಿವಸ ಆಚರಿಸ್ತಾರೆ, ಅದಕ್ಕೂ ಹೋರಾಟ ಮಾಡಬೇಕು. ಅದೇ ಹಿಂದಿನೇ ರಾಷ್ಟ್ರ ಭಾಷೆ ಅಂತ ಹೇಳಿ ಅವರೆಲ್ಲ ಸುಮ್ನೆ ಹೇಳಿ ಈ ಉತ್ತರ ಭಾರತದವರು ಅದನ್ನ ಇಲ್ಲಿ ಹಿಂದಿನ ಮತ್ತೆ ನಮ್ಗೆ ತಲೆ ತಿನ್ನಕ್ ಬರ್ತಾರೆ ಮೇಡಮ್. ಇಂತಹ ಪದ ಬಳಕೆ ಮಾಡಿದಾಗ, ಗಾಂಚಾಲಿ ದೌಲತ್ತು ಪ್ರದರ್ಶನ ಮಾಡಿದಾಗ ನೀವು ಕನ್ನಡ ಸಂಘಟನೆಯವರು ಹೋಗ್ತೀರಿ, ಒಂದು ಸಾರಿ ಕೇಳಿಸ್ತೀರಿ, ವಿಡಿಯೋ ಮಾಡ್ಕೊಳ್ತೀರಿ, ಬರ್ತೀರಿ, ಅದ್ರಲ್ಲಿ ಏನು ಬದಲಾವಣೆ ಆಗಲ್ಲ ಸರ್. ಒಂದು ಸಾಲಿಡ್ ಬದಲಾವಣೆ ಏನು ಅಂದ್ರೆ ಘಟನೆಗಳಾದಾಗ ಕಂಪ್ಲೀಟ್ ಆಗಿ ಅವನ ಹೆಂಡತಿ ಮಕ್ಳು ಕರ್ಕೊಂಡು ಅವನ ರಾಜ್ಯ ಯಾವ್ದಿದೆ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ತನಕ ನೀವು ಪಟ್ಟು ಬಿಡಬಾರ್ದು. ಇಂಥದ್ದೊಂದು ಇನ್ಸಿಡೆಂಟ್ ಆಯ್ತಾ, ಯಾವನ್ನು ಕನ್ನಡದ ಬಗ್ಗೆ ಗಾಂಚಲಿ ಮಾಡಲ್ಲ. ನೀವುಗಳು ಏನ್ ಮಾಡ್ತಾ ಇದ್ದೀರಿ, ಅವನೇನೋ ಆ ಸಮ ಈ ಸಮ ಅನ್ನಂತೆ ಹೋಗ್ತೀರಿ, ವಿಡಿಯೋ ಮಾಡ್ಕೊಳ್ತೀರಿ, ಒಂದು ಸಾರಿ ಕೇಳಿಸ್ಕೊಳ್ತೀರಿ. ನೀವು ನೋಡಿರ್ಬೋದು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯವರು, ನಾವ್ ಯಾವುದೇ ರೀತಿ ನಾವ್ ಹೇಳಿದೀವಿ, ನಾವು ನೀನ್ ಕ್ಷಮೆ ಕೇಳೋದ್ ಬೇಕಾಗಿಲ್ಲ, ಅವ್ನು ಬಂದಿದ್ರೆ ಮೇಡಮ್ ಅಂದ್ರೆ ನಾವೇನ್ ಪಾಠ ಕಲಿಸ್ತಾ ಇದ್ವಿ, ಅವ್ನು ಮಸಿ ಬಳಿಬೇಕು ಅಂತಾನೆ ಇದ್ದಿದ್ದು ಅವ್ನು ಬಂದಿದ್ರೆ. ಅದನ್ನೇ ಹೇಳಿದ್ರು, ಮಸಿ ಬಳಿಯೋದು ಸಾರಿ ಕೇಳೋದಕ್ಕಿಂತ ಹೆಂಡತಿ ಮಕ್ಳನ್ನ ಕರ್ಕೊಂಡು ವಾಪಸ್ ಆತನ ರಾಜ್ಯಕ್ಕೆ ಹೋಗ್ಬಿಡ್ಬೇಕು ಅಂತದೊಂದು 4-5 ಇನ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ ಕುಮಾರ್ ಅವರೇ, ಕನ್ನಡದ ಬಗ್ಗೆ ಆಟೋಮೆಟಿಕ್ ಆಗಿ ಭಯ ಬರುತ್ತೆ, ಕನ್ನಡದ ಬಗ್ಗೆ ಆಟೋಮೆಟಿಕ್ ಆಗಿ ಭಕ್ತಿನೂ ಬರುತ್ತೆ. ನಾವುಗಳು ಹಿಂಗೋಗಿ ಅವರಿಗೆ ಕನ್ನಡ ಮಾತಾಡಿ ಅಂತ ಕೇಳುವ ಪರಿಸ್ಥಿತಿನೇ ಬರಲ್ಲ. ಇದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ.